ಇನ್ನು ಚಿನ್ನಯ್ಯನ ಮೊಬೈಲ್ ಇತಿಹಾಸವನ್ನ ಕೆದಕ್ತಾ ಇದೆ ಎಸ್ಐಟಿ. ಚಿನ್ನಯ್ಯನ ಮೊಬೈಲ್ನ ಇತಿಹಾಸವನ್ನ ಜಾಲಾಡ್ತಾ ಇದೆ. ಚಿನ್ನಯ್ಯನ ಮೊಬೈಲ್ ಫೋನ್ ಕಾಲ್ ಲಿಸ್ಟ್ ಎಲ್ಲ ಡಿಲೀಟ್ ಆಗಿದೆಯಂತೆ. ಮಾಸ್ಕ್ ಮ್ಯಾನ್ ಮೊಬೈಲ್ನಲ್ಲಿದ್ದಂತಹ ಕಾಲ್ ಲಿಸ್ಟ್ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಯಾರ್ಯಾರಿಗೆ ಕಾಲ್ ಮಾಡಿದ್ದ ಆ ಕಾಲ್ ಲಿಸ್ಟಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಡಿಲೀಟ್ ಮಾಡಿದರೆ, ಬಟ್ ಏನೇ ಡಿಲೀಟ್ ಮಾಡಿದ್ರು ಕೂಡ ಅದನ್ನು ರಿಟ್ರೀವ್ ಮಾಡ್ಬೋದು. ಸೊ ಡಿಲೀಟ್ ಆಗಿರುವಂತಹ ಡಾಟಾ, ಸೊ ಅದನ್ನು ವಾಪಸ್ ಪಡೆಯೋದಕ್ಕೆ, ರಿಟ್ರೀವ್ ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಸೊ ಹಾಗಾಗಿ ಬಹುಶಃ ಡಿಲೀಟ್ ಆಗಿರುವಂಥ ಈ ಕಾಲ್ ರೆಕಾರ್ಡ್ಸ್ನಲ್ಲಿ ಏನಾದರೂ ರಹಸ್ಯ ಅಡಗಿರಬಹುದು ಅಂತ. ಇಲ್ಲ ಅಂತ ಹೇಳಿದ್ರೆ ಯಾಕೆ ಡಿಲೀಟ್ ಮಾಡೋರು, ಇದು ಪ್ರಶ್ನೆ. ಈಗ ಸರಿ, ನಾನು ಅವ್ರಿಗೆ ಫೋನ್ ಮಾಡಿದೆ, ಇವ್ರ ಜೊತೆ ಮಾತಾಡಿದೆ, ಅಥವಾ ಅವ್ರ ನಂಬರ್ನಿಂದ ಕಾಲ್ ಬಂದಿತ್ತು ಅನ್ನುವಂಥದ್ದಿದ್ದರೆ, ಅದನ್ನು ಪಾರದರ್ಶಕವಾಗಿ ಇಡೋದೇ ಆಗಿದ್ದರೆ ಯಾಕೆ ಕಾಲ್ ಲಿಸ್ಟನ್ನೆಲ್ಲ ಡಿಲೀಟ್ ಮಾಡಿದರು ಅನ್ನುವಂಥದ್ದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ಬಟ್ ಏನೇ ಕಾಲ್ ಲಿಸ್ಟ್ ಡಿಲೀಟ್ ಮಾಡಿದರೂ ಕೂಡ CDR ಅನ್ನು ತೆಗೆಸ್ತಾರೆ. ಈ ನಂಬರಿಗೆ ಯಾರು ಕಾಲ್ ಮಾಡಿದ್ರು, ಈ ನಂಬರಿಂದ ಯಾರು ಯಾವಾಗ ಕಾಲ್ ಮಾಡಿದ್ರು, ಎಷ್ಟೊತ್ತು ಮಾತಾಡಿದ್ದಾರೆ, ಇದೆಲ್ಲವೂ ಕೂಡ ಡೀಟೇಲ್ಸ್ ಸಿಗುತ್ತೆ. ಸೊ ಇದ್ರ ಬಗ್ಗೆ ಈಗ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೊ ಮೊದಲು ನಾನು ಮೊಬೈಲೇ ಬಳಸಲ್ಲ ಅಂತ ಹೇಳ್ತಾ ಇದ್ದಂಥ ಚಿನ್ನಯ್ಯ, ಆತನ ಹತ್ರ ಈಗ 2 ಮೊಬೈಲ್ ಸಿಕ್ಕಿದೆ. ಸದ್ಯಕ್ಕೆ ತಿಮರೋಡಿ ಮನೆಯಲ್ಲಿ ಸಿಕ್ಕಂಥ 2 ಚಿನ್ನಯ್ಯನ ಮೊಬೈಲ್ಗಳು, ಸೊ ಅದು SIT ಕೈಗೆ ಸಿಕ್ಕಿದೆ. ಈಗ ಅದು ಆವಾಗ ಸ್ವಿಚ್ ಆಫ್ ಆಗಿತ್ತಂತೆ. ಒಂದು ಆ್ಯಂಡ್ರಾಯ್ಡ್ ಮೊಬೈಲು, ಮತ್ತೊಂದು ಕೀಪ್ಯಾಡ್ ಇರುವಂಥ ಒಂದು ಬಾರ್ ಸೆಟ್, ಅವೆರಡೂ ಕೂಡ ಸ್ವಿಚ್ ಆಫ್ ಆಗಿತ್ತು. ಸೊ ನಂತರ ಅದನ್ನು ಆನ್ ಮಾಡಿಸಿ ಕಾಲ್ ಲಿಸ್ಟ್ ನೋಡಿದಾಗ ಕಾಲ್ ಲಿಸ್ಟ್ ಕೂಡ ಡಿಲೀಟ್ ಆಗಿತ್ತು. ಈಗ ಅದನ್ನು ರಿಟ್ರೀವ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಅಶೋಕ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅಶೋಕ್, SITಯ ತನಿಖೆ ಸೊ 2 ಹಂತಗಳಲ್ಲಿ, ಒಂದು ಚಿನ್ನಯ್ಯನ ಒಂದು ವಿಚಾರಣೆ ನಡೀತಾ ಇರುವಂಥದ್ದು, ಅದು ಇವತ್ತು ನಡೆಯುವಂತಹ ಒಂದಷ್ಟು ಬೆಳವಣಿಗೆಗಳು. ಯಾಕಂದರೆ ಆತನ ಮೊಬೈಲ್ ಸಿಕ್ಕಿದೆ, ಅದನ್ನು ರಿಟ್ರೀವ್ ಮಾಡಬೇಕಾಗತ್ತೆ, ಯಾಕಂದರೆ ಡಿಲೀಟ್ ಆಗಿದ್ದರೆ. ಹಾಗೆ ಕಾಲ್ ಲಿಸ್ಟನ್ನು ತೆಗೆದು ಅಥವಾ CDR ಅನ್ನು ತೆಗೆದು ಅದರ ಒಂದು ಪರಿಶೀಲನೆ ಒಂದು ವಿಚಾರ. ಇನ್ನೊಂದು ಕಡೆ ಸುಜಾತಾ ಭಟ್ ಈಗಾಗಲೇ ಬಂದಿರಬೇಕು. ಇವತ್ತು ನಡೆಯುವಂಥ ಒಂದು ವಿಚಾರಣೆ, ಇನ್ನೂ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಲಿಕ್ಕಿದೆ SIT. ಸೊ ಇವತ್ತಿನ ಒಂದು ತನಿಖಾ ಪ್ರಗತಿ ಏನೇನು ನಡೀತಾ ಇದೆ, ಏನು ಡೀಟೇಲ್ಸ್ ಇದೆ ಸದ್ಯಕ್ಕೆ ಅಶೋಕ್? ಹೌದು ರೆಹಮಾನ್, ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದಲ್ಲಿ ಚಿನ್ನಯ್ಯನ 2 ಮೊಬೈಲ್ಗಳು ಪತ್ತೆಯಾಗಿತ್ತು. ಶೋಧ ಕಾರ್ಯಾಚರಣೆ ವೇಳೆ SIT ಅಧಿಕಾರಿಗಳು ಅದನ್ನು ಸೀಸ್ ಮಾಡಿಕೊಂಡಿದ್ರು. ಆದರೆ ಆ 2 ಮೊಬೈಲ್ ಕೂಡ ಪ್ರಾರಂಭದಲ್ಲಿ ಸ್ವಿಚ್ ಆಫ್ ಆಗಿತ್ತು. ಅದಾದ ಬಳಿಕ ಅದನ್ನು SIT ಕಚೇರಿಗೆ ತಂದು ಸ್ವಿಚ್ ಆನ್ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಈ ಟೈಮಲ್ಲಿ ಅದರ ಕಾಲ್ ಡೀಟೇಲ್ಸ್ ಏನಿದೆ ಅದು ಡಿಲೀಟ್ ಆಗಿರೋದು ಗೊತ್ತಾಗಿದೆ. ಹೀಗಾಗಿ ಅದನ್ನು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ SIT ಅಧಿಕಾರಿಗಳು ಅದರಲ್ಲಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ಸಂಬಂಧಪಟ್ಟಂತೆ ಅದು ಗ್ಯಾಲರಿಲಿ ಒಂದಿಷ್ಟು ಫೋಟೋ ವಿಡಿಯೋಗಳು ಕೂಡ ಡಿಲೀಟ್ ಆಗಿರೋ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಅದರ ಡಾಟಾವನ್ನು ಕೂಡ ರಿಕವರಿ ಮಾಡೋದಕ್ಕೆ SIT ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಆ ಒಂದು ಕಾಲ್ ಡೀಟೇಲ್ಸ್ನ ಆಧಾರದಲ್ಲಿ ಯಾರ್ಯಾರ ಜೊತೆ ಸಂಪರ್ಕ ಇದ್ದ, ಯಾರ್ಯಾರಿಗೆ ಕಾಲ್ ಮಾಡಿದ್ದ, ಅಥವಾ ಯಾರ ಕಾಲ್ ಈತನಿಗೆ ಬಂದಿತ್ತು, ಸೊ ಇದೆಲ್ಲದರ ಬಗ್ಗೆ ಕೂಡ SIT ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸ ಹಾಗೂ ಅವರ ಸಹೋದರನ ನಿವಾಸದಲ್ಲಿ ಸಿಕ್ಕಂಥ ಸಾಕ್ಷ್ಯಗಳೇನಿದೆ ಅದನ್ನು ಇಟ್ಕೊಂಡು ಇವತ್ತು 2ನೇ ಹಂತದ ವಿಚಾರಣೆ ಪ್ರಕ್ರಿಯೆಯನ್ನು SIT ಅಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ಹೀಗಾಗಿ ತನಿಖಾಧಿಕಾರಿಗಳು ಕೂಡ ಇನ್ನಷ್ಟೇ ಬರಬೇಕಾಗಿದೆ. ಸೊ ಇಲ್ಲಿ ಇರ್ತಕ್ಕಂಥ DYSP ದರ್ಜೆ ಅಧಿಕಾರಿಗಳು ಈಗ ಸದ್ಯ ವಿಚಾರಣೆಯನ್ನು ಮುಂದುವರಿಸತಕ್ಕಂಥದ್ದು. ಇನ್ನೊಂದು ಕಡೆ ಸುಜಾತಾ ಭಟ್ ಪ್ರಕರಣ, ಅಂದರೆ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಭಟ್ ಅವರ ಇವತ್ತು 3ನೇ ದಿನದ ವಿಚಾರಣೆ ನಡೀಲಿಕ್ಕಿರತಕ್ಕಂಥ. ಈಗಾಗಲೇ ಅವರು ಆಟೋ ರಿಕ್ಷಾದಲ್ಲಿ SIT ಕಚೇರಿಗೆ ಬಂದಿದ್ದಾರೆ. ಸುಮಾರು ಅರ್ಧ ಗಂಟೆ ಆಯಿತು. ಕಳೆದ 2 ದಿವಸದಲ್ಲಿ ಅವರು ಮಾಹಿತಿ ಕೊಟ್ಟದಕ್ಕಿಂತ ಹೆಚ್ಚಾಗಿ ಹತ್ತಿರೋದೇ ಜಾಸ್ತಿ. ಯಾಕಂತ ಹೇಳಿದ್ರೆ ಅವರು ಪ್ರಾರಂಭದಲ್ಲಿ ಬಂದವರೇ ನಾನು ದೂರನ್ನು ಹಿಂಪಡಿತೇನೆ ಎಂಬುದನ್ನೇ ಅವರು ಹೇಳ್ಕೊಂಡು ಬಂದಿದ್ದಂಥದ್ದು. ಆದರೆ ತನಿಖಾಧಿಕಾರಿಗಳು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಗಂಭೀರವಾಗಿ ಈ ಪ್ರಕರಣದ ತನಿಖೆಗೆ ಇಳಿದಿರ್ತಕ್ಕಂಥದ್ದು. ಇನ್ನು ಅವರು ದೂರರ್ಜಿಯಲ್ಲಿ ಮೆನ್ಷನ್ ಮಾಡಿದ್ರು ಸುಜಾತಾ ಭಟ್ ವೈಫ್ ಆಫ್ ಅನಿಲ್ ಭಟ್ ಅಂತೇಳಿ. ಹೀಗಾಗಿ ಅನಿಲ್ ಭಟ್ ಯಾರು ಎಂಬುದರ ಬಗ್ಗೆ ಕೂಡ SIT ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಂಡ್ರು. ಅದಾದ ಬಳಿಕ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಪ್ರಭಾಕರ್ ಬಾಳಿಗೆ ಎಂಬುವರ ಜೊತೆ ಲಿವ್ ಇನ್ ಟುಗೆದರ್ನಲ್ಲಿದ್ದರು. ಸೊ ಅವ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಆಲ್ರೆಡಿ SIT ಅಧಿಕಾರಿಗಳು ಸಂಗ್ರಹಿಸಿದ್ರು. ಆ ಬಗ್ಗೆಯೂ ಕೂಡ ಕ್ರಾಸ್ ಕ್ವೆಶ್ಚನ್ ಅನ್ನು ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ರಂಗಪ್ರಸಾದ್ ಎಂಬವರ ಮನೆಯಲ್ಲಿ ಕೇರ್ ಟೇಕರ್ ಆಗಿಯೂ ಕೂಡ ಸುಜಾತಾ ಭಟ್ ಅವರಿದ್ರು. ಸೊ ಅವರ ಸಂಪರ್ಕ ಹೇಗಾಯಿತು, ಸೊ ಅಲ್ಲಿ ಏನು ಅವರ ಸೊಸೆಯ ಫೋಟೋ ವಸಂತಿ ಎಂಬವರ ಫೋಟೋವನ್ನು ತನ್ನ ಮಗಳು ಅನನ್ಯ ಎಂಬುದಾಗಿ ಅವರು ಸುಜಾತಾ ಭಟ್ ಅವರು ತೋರಿಸಿದ್ರು. ಸೊ ಅದು ಕೂಡ ಆ ಸತ್ಯ ಕೂಡ ಬಹಿರಂಗವಾಯಿತು. ಸೊ ಹಾಗಾಗಿ ಯಾಕೆ ಈ ರೀತಿಯಾದಂಥ ಕಟ್ಟುಕತೆಯನ್ನು ಕಟ್ಟಿದ್ರು ಎಂಬುವಂಥ ನಿಟ್ಟಿನಲ್ಲಿ SIT ಅಧಿಕಾರಿಗಳು ತೀವ್ರತರವಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಈ ಟೈಮಲ್ಲಿ ಸುಜಾತಾ ಭಟ್ ಅವರು ಹೇಳುವಂಥದ್ದು, ಇದನ್ನು ನನ್ನಿಂದ ಹೇಳಿಸಲಾಯಿತು, ಬಲವಂತವಾಗಿ ಈ ರೀತಿಯಾಗಿ ಹೇಳಿಕೆ ನೀಡುವಂತೆ, ಈ ರೀತಿ ದೂರರ್ಜಿ ಕೊಡುವಂತೆ ನನಗೆ ಒತ್ತಡ ಹಾಕಲಾಗಿದೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಹೀಗಾಗಿ ಆ ಒತ್ತಡ ಹಾಕಿದವರು ಯಾರು ಎನ್ನುವಂಥ ಪ್ರಶ್ನೆಯನ್ನು ಈಗಾಗಲೇ
ಕೇಳಲಾಗಿದೆ. ಹೀಗಾಗಿ ಇವತ್ತು ಸಂಜೆ ಒಳಗೆ ಈ ಅನನ್ಯ ಭಟ್ ರಹಸ್ಯ ಸಂಪೂರ್ಣವಾಗಿ ಹೊರಗೆ ಬರಲಿದೆ. ಇದ್ರ ಜೊತೆಗೆ ಯಾರು ಇದರ ಹಿಂದೆ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ಲಿಕ್ಕಿದೆ. ಹೀಗಾಗಿ ಇನ್ನು ಈ ಷಡ್ಯಂತ್ರದ ಹಿಂದೆ ಇರ್ತಕ್ಕಂಥವರಿಗೂ ಕೂಡ ನೋಟಿಸ್ ನೀಡುವುದಕ್ಕೆ SIT ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಈ ನಡುವೆ ಸುಜಾತ ಭಟ್ ಅವರು ಸುಳ್ಳು ದೂರನ್ನು ನೀಡಿರೋದ್ರಿಂದಾಗಿ ಅವರ ವಿರುದ್ಧ ಯಾವ ರೀತಿಯಾದ ಕ್ರಮ ತೆಗೆದುಕೊಳ್ಬೇಕು, ಒಂದು ವೇಳೆ ಪ್ರತ್ಯೇಕ FIR ಅನ್ನು ದಾಖಲಿಸಿಕೊಂಡು ಸುಜಾತ ಭಟ್ ಅವರನ್ನು ಬಂಧನ ಮಾಡುವಂತ ಕೆಲಸ ಆಗುತ್ತಾ, ಇದೆಲ್ಲಕ್ಕೂ ಕೂಡ SIT ಅಧಿಕಾರಿಗಳು ಪ್ಲಾನ್ ಅನ್ನು ಮಾಡ್ತಿದ್ದಾರೆ. ತನಿಖಾಧಿಕಾರಿ ಆಗಿರ್ತಕ್ಕಂಥ ಗುಣಪಾಲ್ ಜೆ ಅವರು ಕಳೆದ 3 ದಿವಸಗಳಿಂದ ಪ್ರಶ್ನೆಗಳನ್ನು ಕೇಳ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಅನನ್ಯ ಭಟ್ರು ಇದ್ದು ಎಂಬುದರ ಬಗ್ಗೆ ಯಾವುದೇ ರೀತಿಯಾದ ದಾಖಲೆಗಳನ್ನು ಸುಜಾತ ಭಟ್ ಅವರು ಈವರೆಗೂ ಕೊಟ್ಟಿಲ್ಲ. ಒಂದು ಫೋಟೋ ರಿಲೀಸ್ ಮಾಡಿದ್ ಕೂಡ ಅದು ಕೂಡ ಫೇಕ್ ಫೋಟೋ ಎನ್ನುವುದು ಗೊತ್ತಾಗಿದೆ. ಹೀಗಾಗಿ ಸತ್ಯವನ್ನು ಒಪ್ಕೊಂಡಿದ್ದಾರೆ. ಹೀಗಾಗಿ ಇದರ ಹಿಂದೆ ಇರುವವರು ಯಾರು ಮತ್ತು ಇದನ್ನು ಯಾಕಾಗಿ ಮಾಡಿದ್ರು ಎನ್ನುವಂಥದ್ದು ಇವತ್ತು ಸಂಜೆ ಒಳಗೆ ಗೊತ್ತಾಗ್ಲಿಕ್ಕಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಅಶೋಕ್.